ಅಂದ್ರೆ ನಾವು ಅಂತರ್ಜಾತಿ ವಿವಾಹ ಬಸವಣ್ಣನವರ ತತ್ವವನ್ನ ಪಾಲನೆ ಮಾಡೋರು ನಾವು. ಅಂಬೇಡ್ಕರ್ ಮಗಳು ಬಸವಣ್ಣನ ತತ್ವ ಆಯ್ತಪ್ಪ. ಈಗ ನಮ್ಮ ತಂದೆ, ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನಾವು ಪುರುಷರ ಜೊತೆಯಲ್ಲಿ ನಡೆಯೋರು. ಇವತ್ತು ಗಣೇಶ್ ಟ್ರಸ್ಟ್ ಅಲ್ಲೂ ಸಹ ಅಣ್ಣವರಿದ್ದಾರೆ. ನೀವಿಲ್ಲ ಅಂದ್ರೆ ನಾವಿಲ್ಲ. ನೀವು ನಮ್ಮ ಜೊತೆಯಾಗಿ ಧ್ವನಿ ಕೂಡಿದ್ರೆ, ನಮ್ಮ ಕೈ ಹಿಡಿದು ನಡೆಸಿದ್ರೆ ಮಾತ್ರ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ನನ್ನಪ್ಪ ನನಗೆ ಶಿಕ್ಷಣ ಕೊಡದೆ ಮದುವೆ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಮಕ್ಕಳನ್ನ ಇರ್ಕೊಂಡು, ಮಕ್ಕಳನ್ನ ಓದಿಸ್ಕೊಂಡು, ಮನೇಲಿ ಕೆಲಸ ಮಾಡ್ಕೊಂಡು, ಹಸು ಎಮ್ಮೆ ಇದ್ರೆ ಹಾಲು ಕರ್ಕೊಂಡು ಇದೇ ಇರ್ತಿದ್ದೆ. ನಮ್ಮಪ್ಪ ನನ್ನನ್ನು ಓದಿಸಿದ್ರು. ಇಡೀ ಊರಿಗೆ ನಾನು ಮೊದಲನೇ ವಿದ್ಯಾವಂತೆ ಆದೆ, ಮೊದಲನೇ ಡಾಕ್ಟರ್ ಆದೆ. ಯಾಕೆ ಮಾತು ಹೇಳ್ತಾ ಇದೀನಿ ಗೊತ್ತಾ? ಇವತ್ತು ಕಾಡುಗೊಲ್ಲರು ಪ್ರತ್ಯೇಕವಾಗಿ ಇವ್ರ ಜೊತೆ ಮಾತಾಡ್ಲಿಕ್ಕೆ ನಾನು ಬಂದಿರೋದು. ನಾನು ಪ್ರೇಮ ಅವ್ರಿಗೆ ಹೇಳಿದೆ, ನಾನೆಲ್ಲೋ ಹಟ್ಟಿಯಲ್ಲಿ ಮಾಡಿದ್ದಾರೆ ಈ ಕಾರ್ಯಕ್ರಮ ಅನ್ಕೊಂಡೆ. ನಾನು ಆ ಸಮುದಾಯದ ಒಳಗಡೆ ನಾವು ಈ ಕಾರ್ಯಕ್ರಮ ಮಾಡಬೇಕಾಗಿತ್ತು, ಆ ಹಟ್ಟಿ ಒಳಗಡೆ ಕಾರ್ಯಕ್ರಮ ಮಾಡಬೇಕಾಗಿತ್ತು, ಆ ಜನರನ್ನು ಉದ್ದೇಶಿಸಿ ನಾನು ಮಾತಾಡಬೇಕಾಗಿತ್ತು, ಆ ಜನರಿಗೆ ನಾನು ಹೇಳಬೇಕಿತ್ತು, ನಾನು ನಿಮ್ಮಂಗೆ, ನಿಮ್ಮ ಹಟ್ಟಿಯಲ್ಲಿರೋ ಒಂದು ಮಗಳು ನಾನು, ನನ್ನನ್ನ ನಮ್ಮಪ್ಪ ಓದಿಸಿದಕ್ಕೆ ನಾನು ಇವತ್ತು ನಿಮ್ಮ ಹತ್ರ ಬಂದಿದ್ದೀನಿ, ನೀವು ನಿಮ್ಮ ಮಕ್ಕಳನ್ನ ನನ್ನಂಗೆ ಓದಿಸ್ಬೇಕು ಅಂತ ನಾನು ಹೇಳಬೇಕಾಗಿತ್ತು. ಬಟ್ ಹಟ್ಟಿ ಸಮುದಾಯದಲ್ಲಿ ನೀವು ಕೆಲಸ ಮಾಡ್ತೀರಂತೆ, ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಇಲ್ಲೂ ಎಷ್ಟೋ ಜನ ಕಾಡುಗೊಲ್ಲರು ಹೆಣ್ಮಕ್ಳು ಇದೀರಂತೆ. ಯಾರು ಕೈ ಎತ್ತಿ ನೋಡೋಣ? ಕಾಡುಗೊಲ್ಲರು. ಆಯ್ತವ. ಎಷ್ಟು ಜನ ನೀವು ಮುಟ್ಟಾದ್ರೆ ಆಚೆ ಕಡೆ ಹೋಗಿ ಬೇರೆ ಕಡೆ ಇರ್ತೀರ? ಕೈ ಎತ್ತಿ. ಇಲ್ಲಿ ಸತ್ಯ ಹೇಳ್ಬೇಕು, ಇಲ್ಲಾಂದ್ರೆ ಗುಂಜಯ್ಯ ಗೊತ್ತಲ್ಲ, ಗುಂಜಪ್ಪ, ಜುಂಜಪ್ಪ. ಇನ್ನ ಯಾವ್ದಾದ್ರು ಹೆಸರುಗಳು, ದೇವರ ಹೆಸರುಗಳು? ನಾ ಬರ್ಕೊಂಡೇ ಬಂದಿದ್ದೀನಿ. ಚಿತ್ತಯ್ಯ, ಎತ್ತಯ್ಯ, ಜುಂಜಪ್ಪ, ಹೀರ್ಮಂಚಪ್ಪ, ಹೀರಪ್ಪ, ಅಟ್ಟಿಲಕ್ಕಮ್ಮ, ಮಾರಮ್ಮ, ಇದೆಲ್ಲ ನಾವು ಮಾಡ್ತೀವಿ. ಇನ್ನ ದೇವ್ರುಗಳು ಹೇಳ್ಬೇಕಾ? ಸಾಕ? ಎಷ್ಟ್ ದೇವ್ರೈತೆ. ಎಷ್ಟ್ ಜನ ನೀವು ಆಚೆ ಹೋಗಿರ್ತೀರ? ಕೈ ಎತ್ತಿ. ಸುಳ್ಳು ಹೇಳ್ಬಾರ್ದು. ಯಾರು ಇಲ್ಲ ಅಂದ್ರೆ ಬದಲಾವಣೆ ಬಂದಿದೆ ಅಂತೀರಾ? ಬಂದಿದ್ಯಾ? ಬಂದಿಲ್ಲ? ಇಲ್ಲ, ನಮ್ಮ ಮಕ್ಕಳೇ ಹೇಳಿ ಬಂದಿಲ್ಲ ಅಲ್ಲ. ನಾವು ಹೇಳವ, ನೀನು ಬಂದಿಲ್ಲ ಮೇಡಮ್. ಏ ತಾಯಿ, ಮೈಕ್ ಕೊಡವ ಅವ್ರಿಗೆ. ಇನ್ನೊಂದು ಮೈಕ್ ಇದ್ರೆ ಕೊಡಿ. ಇದು ಭಾಷಣ ಮಾಡೋ ಇದು ಅಲ್ಲ, ನಿಮ್ಮ ಅನಿಸಿಕೆ, ಅದಕ್ಕೆ ಆಕ್ಷನ್ಸ್ ಅಲ್ಲ. ಭಾಗ್ಯಲಕ್ಷ್ಮಿ ಹೇಳವ. ಮೇಡಮ್, ಇನ್ನೂ ಕೆಲವೊಂದ್ ಕಡೆ ಹಾಗೆ ಇದೆ, ಎಲ್ಲಿ ಕಡೆ ಹಂಗೆ ಇದೆ ಅಲ್ಲ. ಇವತ್ತು ಬದಲಾವಣೆಯ ಪರ್ವ, ಬದಲಾವಣೆ ಆಗಬೇಕು. ಎಲ್ಲಾರ ಮಕ್ಕಳು ನನ್ನಂಗೆ ಆಗಬೇಕಾ ಬೇಡವಾ? ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿದ್ದೀನಿ ಅಂದ್ರೆ ನಿಮ್ ಮಕ್ಕಳು ಮುಂದಿನ ಮುಖ್ಯಮಂತ್ರಿ ಆಗ್ಬೋದಲ್ಲ. ಮಾಡ್ತೀರಾ? ನೀವು ಮಾಡ್ತೀರಾ? ಹೆಣ್ಣಿಗೆ ಅಷ್ಟು ಶಕ್ತಿ ಇದೆಯವ? ಹೆಣ್ಣನ್ನ ಮಾತ್ರ ಶಕ್ತಿ ಅಂತೀವಿ, ಗಂಡಸ್ ಮಗನ ಶಕ್ತಿ ಅಂತ ಹೇಳೋದಿಲ್ಲ. ಯಾಕಂದ್ರೆ ಅವಳಿಂದಾನೇ ಅವನು ಸಹ. ನನ್ನ ಹೊಟ್ಟೆಯಿಂದ ನಂದೊಂದು ಭಾಗ ಗಂಡಸ್ ಮಗು. ಸಾವಿಗೆ ಅವಳ ದೇಹವನ್ನ, ಮನಸ್ಸನ್ನ ಒಡ್ಡಿ ಮಗುವಿಗೆ ಜನನವನ್ನ ಕೊಟ್ಟು ಸಾವನ್ನ ಗೆದ್ದು ಬರ್ತಾಳೆ ತಾಯಿ. ಹಂಗಿದ್ರೆ ಭಗವಂತ ಗಂಡಸಿಗೆ ಕೊಡ್ಬೋದಾಗಿತ್ತು ಆ ಶಕ್ತಿ ಇದ್ದಿದ್ರೆ. ತಾಯಿಗೆ ಯಾಕೆ ಕೊಟ್ಟ? ಯಾಕೆಂದ್ರೆ ಅವಳು ಅಷ್ಟು ನೋವನ್ನ ಗೆಲ್ಲಬಹುದು, ಸಾವನ್ನ ಗೆದ್ದು ಬರ್ತಾಳೆ. ಅದರಿಂದನೇ ಹೆಣ್ಣನ್ನ ಶಕ್ತಿ ಅಂತ ಕರೆಯೋದು. ಏನಂತಾರೆ? ಆ ಶಕ್ತಿಗೆ ನಿಮ್ಮ ಶಕ್ತಿ ಅರಿವಾಗಬೇಕವ್ವ. ಎಲ್ಲಿವರೆಗೂ ನಿಮಗೆ ನಿಮ್ಮ ಶಕ್ತಿ ಏನಂತ ಅರಿವಾಗೋದಿಲ್ಲ, ಏನನ್ನ ಬೇಕಾದ್ರೂ ಸಾಧಿಸುವಷ್ಟು ಶಕ್ತಿ ಭಗವಂತ ನಮಗೆ ಕೊಟ್ಟಿದ್ದಾನೆ. ಹೋರಾಟ ಅಷ್ಟು ಸುಲಭ ಅಲ್ಲವ. ನಾವು ನಡೆಯೋ ದಾರಿ ಎಲ್ಲ ಮುಳ್ಳು, ಆದ್ರೆ ನಾವು ಗರಿಕೆ ಹುಲ್ಲಾಗಬೇಕು. ನೀವು ತುಳಿದು ಹೋಗಿದ್ರೆ ಮತ್ತೆ ಅದು ಹಿಂಗೆ ಎದ್ದು ನಿಂತ್ಕೊಳ್ಳುತ್ತೆ, ನೀವು ತುಳಿದು ಹೋದ್ರೆ ಮತ್ತೆ ಎದ್ದು ನಿಂತ್ಕೊಳ್ಳುತ್ತೆ. ಗರಿಕೆ ಹುಲ್ಲಾಗಬೇಕು ನೀವು. ಎಷ್ಟೇ ಅವಮಾನಗಳು, ಸವಾಲುಗಳು, ಅಡಚಣೆಗಳು ಏನೇ ಬರಲಿ ಅದನ್ನ ಮೆಟ್ಟಿ ನಿಲ್ಲುವಂತ ಧೈರ್ಯ ನಿಮ್ಮಲ್ಲಿ ಬರಬೇಕು. ನಿಮ್ಮ ಮಕ್ಕಳನ್ನ ನೀವು ಓದಿಸ್ಬೇಕು. ನಾನು 1.5-2 ತಿಂಗಳಾಗಿರ್ಬೇಕು
ಪಾವಗಡದ ಹತ್ರ ಒಂದು ಬೆಟ್ಟದ ಕೆಳಗೆ ಅದು ಯಾವ ಊರಪ್ಪ? ಮಲ್ಗೆಪುರ ಅಲ್ಲ, ಮೂಗದಾಳ ಬೆಟ್ಟ. ಪೇಪರ್ ಅಲ್ಲಿ ಬಂದಿತ್ತು, ಅದನ್ನು ಸಹ ಗೊಲ್ಲರಟ್ಟಿ ಸಮುದಾಯ. ಅವರಿಗೆ ಶೌಚಾಲಯ ಇಲ್ಲ, ಸೀರೆನ ಹಿಂಗೆ ಕಟ್ಕೊಂಡು ಆ ಸೀರೆ ಒಳಗಡೆ ಹೋಗಿ ಸ್ನಾನ ಮಾಡಬೇಕು. ಅದೊಂದು ಪತ್ರಿಕೆಯಲ್ಲಿ ಪ್ರಕಟಣೆ ಆಗಿತ್ತು. ನಂತರ ಆ ಊರಿಗೆ ನಾನು ಭೇಟಿ ಕೊಟ್ಟೆ. ಇವತ್ತು ಪ್ರತಿ ಮನೆಗೆ ಸರ್ಕಾರದ ಕೈಯಿಂದಲೇ ಶೌಚಾಲಯವನ್ನ ಕಟ್ಟಿಸಿಕೊಡುವಂತ ಕೆಲಸವನ್ನ ಮಾಡಿದ್ದೀವಿ. ಮಕ್ಕಳು ಎಲ್ಲ ಹಾಸ್ಟೆಲ್ ಋತುಮತಿ ಆದ್ಮೇಲೆ ಎಲ್ಲರನ್ನ ಹಾಸ್ಟೆಲ್ ಅಲ್ಲಿ ಇಟ್ಟಿದ್ದಾರೆ. ಯಾಕಂದ್ರೆ ಹೆಣ್ಣು ಮಕ್ಕಳು ಅವ್ರು ರಜೆಗೆ ಸಹ ಬರೋದಿಲ್ವಂತೆ. ಯಾಕಂದ್ರೆ ನೀನು ಆಚೆ ಕಡೆ ಆ ಸೀರೆ ಕಟ್ಬಿಟ್ಟು ಅದ್ರೊಳಗೆ ಸ್ನಾನ ಮಾಡಿಸ್ಬೇಕು. ಬಾತ್ರೂಮ್ಗೆ ಹೋಗಕ್ ಬಾತ್ರೂಮ್ ಇಲ್ಲ, ಕರಡಿಗಳ ಕಾಟ, ಬೆಟ್ಟ, ಕಾಡು. ಇನ್ನ ನನ್ನ ಜನ ಆ ಪರಿಸ್ಥಿತಿಯಲ್ಲಿರವ. ಬಟ್ ಆದ್ರೆ ನೀವು ಧ್ವನಿ ಎತ್ತಬೇಕು, ಅದು ಬಹಳ ಮುಖ್ಯ. ನೀವು ಧ್ವನಿ ಎತ್ತಲಿಲ್ಲ, ನಿಮ್ಮ ಹಕ್ಕುಗಳನ್ನ ನೀವು ಕೇಳಲಿಲ್ಲ, ನೀವು ಪಡ್ಕೊಳ್ಳಿಲ್ಲ ಅಂದ್ರೆ ನೀವು ಅಲ್ಲೇ